टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನ ಒಂದು ದೊಡ್ಡ ಆಂದೋಲನ ಮಾಡ್ತಾ ಇದೀವಿ, ಖಾತಾ ಆಂದೋಲನ. ಎಲ್ಲರೂ ಕೂಡ ಅವರ ಆಸ್ತಿ ದಾಖಲೆಗಳನ್ನ ಪಕ್ಕಾ ಕೊಡುವಂತದ್ದು. ಜುಲೈಯಿಂದ ಈ ತಿಂಗಳು ಕೊನೆಗೆ ಕೃಷ್ಣ ಬೈರೇಗೌಡ ಕಾನ್ಸ್ಟಿಟ್ಯೂನ್ಸಿಲಿ ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಿದೀವಿ. 25 ಲಕ್ಷ ಮನೆಗಳಿದೆ. 25 ಲಕ್ಷ ಮನೆಗಳಲ್ಲಿ 5 ಲಕ್ಷದವರು ಕೆಲವರೆಲ್ಲ ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಿದ್ದಾರೆ. ಇನ್ನ 20 ಲಕ್ಷ ಮಾಡಬೇಕು. ಕೃಷ್ಣ ಬೈರೇಗೌಡ ಕ್ಷೇತ್ರದಲ್ಲಿ ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ಒಂದು 25,000 ಖಾತೆಗಳ ರೆಡಿ ಆಗಿದೆ. ಅಲ್ಲಿ 29ಕ್ಕೆ ಅನೌನ್ಸ್ ಮಾಡಿ 1ನೇ ತಾರೀಕಿಂದ ಜುಲೈ ಫುಲ್ ಎಲ್ಲರಿಗೂ ಕೂಡ ಅವರ ದಾಖಲೆಗಳನ್ನ ಪೇಪರ್ ಕೊಟ್ಬಿಟ್ಟು ಅವ್ರ ಖಾತೆಗಳನ್ನ ಈ ಖಾತೆ ಮಾಡ್ಕೊಂಡಿದ್ರೆ ಅವ್ರವ್ರ ಮನೆ ಬಾಗಿಲಿಗೆ ಅವ್ರ ಆಸ್ತಿ ದಾಖಲೆಗಳನ್ನ ತಲುಪಿಸುವಂತ ಕೆಲಸ ಒಂದು ಹೊಸ ಮಾಡ್ತೀವಿ. ಎಲ್ಲರೂ ಕೂಡ ಕೇಂದ್ರ ಪಾಪ ಅವ್ರಿಗೆ ಗೊತ್ತಿಲ್ಲ ಯಾರ ಹೆಸರಲ್ಲಿ ಇದೆಯೋ ಏನೋ ಎತ್ತೋ ವಿತ್ ಫೋಟೋ ವಿತ್ ಮನೆ ಬಿಲ್ಡಿಂಗು ಅವ್ರದ್ದು ಏನೇನು ಆಸ್ತಿ ಇದೆ ಅನ್ನ ಈ ಖಾತಾನ ಅವ್ರ ಮನೆ ಬಾಗಿಲಿಗೆ ತಲುಪಿಸುವಂತ ಒಂದು ಕಾರ್ಯಕ್ರಮನ ರೂಪಿಸಿದ್ದೇವೆ ಬೆಂಗಳೂರಿಗೆ. ಇನ್ನ ಕೆಲವು ಇದೆ, ಆಮೇಲೆ ಮಾತಾಡ್ತೀನಿ. ವೈಟ್ ಟ್ಯಾಪಿಂಗ್ ಕೆಲಸನೂ ನಡೀತಾ ಇದೆ. ನಾನೇ ಹೋಗಿ ಕ್ವಾಲಿಟಿನೆಲ್ಲ ಕೆಲವು ಕಡೆ ಎಲ್ಲ ಚೆಕ್ ಮಾಡಿದ್ದೇನೆ. ಕೆಲವು ಕಡೆ ನಿಧಾನನೂ ಆಗ್ತಾ ಇದೆ, ಕೆಲವು ಕಡೆ ಅದು ನಡೀತಾ ಇದೆ. ಆ ಕೆಲಸ ಕೂಡ ನಾವು ಗಮನಿಸ್ತೇವೆ. ಸೈಲೆಂಟ್ ಏನಿಲ್ಲ, ಪ್ರಯಾರಿಟಿಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲೂ ಬಿದ್ದಿದೆ. ಸರ್, ಈಗ ಬೆಂಗಳೂರು ಸಿಟಿ ಲಿಮಿಟ್ಸ್ ಅಲ್ಲಿ ರೆವಿನ್ಯೂ ಖಾತೆಗಳಿಗೆ ರೆವಿನ್ಯೂ ಸೆಟ್ಗಳ ಖಾತೆಗೆ ಸಂಬಂಧಪಟ್ಟಂತೆ ಚರ್ಚೆ ಆಯ್ತು ಸರ್. ಬಿ ಖಾತೆ ಅದು ನಾವು ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ತಗೊಂಡಿದೀವಿ. ಅದು ಹಾಗೆ ಬಿ ಖಾತೆ ವಿಚಾರದಲ್ಲೂ ಇದೆ. ಸ್ವಲ್ಪ ಲೀಗಲ್ ಆಸ್ಪೆಕ್ಟ್ ನೋಡ್ತಾ ಇದ್ದೀನಿ. ಅದನ್ನ ನಾನು ದೊಡ್ಡ ಅನೌನ್ಸ್ಮೆಂಟ್ ನಾನು ಲೀಗಲ್ ಎಲ್ಲ ಫಸ್ಟ್ ನೋಡ್ಬಿಟ್ಟು ಆಮೇಲೆ ತೀರ್ಮಾನ ಮಾಡ್ತೀನಿ. ಹೌದು, ಈ ಖಾತಾ ವಿಚಾರದಲ್ಲಿ ಜುಲೈ 1ರಿಂದ 1 ತಿಂಗಳ ಕಾಲ ಎಲ್ಲ ದಾಖಲೆ ಮಾಲೀಕರು, ಯಾಕೆಂದ್ರೆ ಬಹಳ ಜನ ಪ್ರೈವೇಟ್ ಅವರು ಇರ್ತಾರೆ, ನಾಳೆ ಬೆಳಗ್ಗೆ ಬಾಡಿಗೆಯಲ್ಲಿರೋರಿಗೆಲ್ಲ ಕೊಡಕ್ಕಾಗಲ್ಲ. ಸೊ ಅದಕ್ಕೆ ಎಲ್ಲ ಮಾಲೀಕರು ಕೂಡ ಜಾಗೃತಿ ವಹಿಸಿ ಅವರ ದಾಖಲೆಗಳು ಕೊಟ್ಬಿಟ್ಟು ನೀವು ಖಾತಾ ಮಾಡ್ಕೋಬೇಕು ಅಂತೇಳಿ ಅವ್ರಿಗೆಲ್ಲ ಮಾರ್ಗದರ್ಶನ ಮಾಡಿ ಒಂದು ಡ್ರೈವ್ ಮಾಡ್ತೀವಿ. 1 ತಿಂಗಳು ಫುಲ್ ಮನೆಗೂ ಹೋಗೋದು, ತಿಳಿಸೋಂಥದ್ದು, ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡೋದು, ಅವ್ರು ಆನ್ಲೈನಲ್ಲಿ ಬೇಕಾದ್ರೆ ಅಪ್ಲೋಡ್ ಮಾಡ್ಕೊಳ್ಳಿ. ಈಗಾಗಲೇ ಎಲ್ಲ ಡಾಕ್ಯುಮೆಂಟ್ಸ್ನ ನಮ್ಮಲ್ಲಿರುವಂಥ ಡಾಕ್ಯುಮೆಂಟ್ಸ್ನೆಲ್ಲ ಸ್ಕ್ಯಾನ್ ಕೂಡ ನಾವು ಮಾಡಿಸ್ತಾ ಇದ್ದೀವಿ. ಈಗಾಗಲೇ ಕಸದ ಕ್ಯಾಂಪೇನ್ ಶುರು ಮಾಡಿದ್ದೀನಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಯಾರೇ ಆಗಲಿ ಎಲ್ಲೇ ಕಸ ನೋಡಿದ್ರು ಆ ಫೋಟೋ ಅಡ್ರೆಸ್ ಹಾಕಿದ್ರೆ, ಆ ಲೊಕೇಶನ್ ಹಾಕಿದ್ರೆ ನಮ್ಮ ಕಾರ್ಪೊರೇಷನ್ ಅವರು ಹೋಗಿ ಅದನ್ನ ಕ್ಲೀನ್ ಮಾಡೋಂಥದ್ದು ಇಡೀ ಬ್ಯಾಂಗ್ಳೂರ್ ಕ್ಲೀನ್ ಕಾರ್ಯಕ್ರಮನ ತೆಗೆದುಕೊಂಡಿದ್ದಾರೆ.